ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ ಎಲ್ಲೇ. ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬೆಳಗ್ಗೆ ಎದ್ದು ಅಲ್ಲೂ ಮಕಾತಿಕಾಯನ್ನು ತೊಳೆದೇನೆ, ಕಾಫಿ ಕುಡಿತಾ ಇದ್ದೀನಿ. ಸೊ ಎಡಿಟ್ ಮಾಡಬೇಕು, ಹಾಸಿಗೆ ಕೂಡ ಮಡ್ಚಿಲ್ಲ, ಹಂಗೆ ಐತೆ. ಸೊ ಕೂತ್ಕೊಂಡು ಎಡಿಟ್ ಮಾಡಿಬಿಟ್ಟು ಕಾಫಿ ಕುಡ್ಕೊಂಡು ಮುಂದಿನ ಕರೆ ನೋಡೋಣ. ನನ್ನ ಬ್ಲಾಗ್ ಯಾಕಂದ್ರೆ ಸ್ಟಾರ್ಟ್ ಮಾಡೋದು ನಾವು ಜಾಬಲ್ಲಿ ಫುಲ್ಲು ಮೈಕು, ಅದು ಇದು 2 ಫೋನು ಮೈಕು ಕಂಪಲ್ಸರಿ ಇದ್ದೇ ಇರ್ತದೆ. ಏನು ಚಡ್ಡಿನೇ ಉದ್ರೋಗ್ಬಿಡ್ಬೇಕು ಆ ಥರ ಇರುತ್ತೆ. ನೀರು ಹಿಡ್ಕೊತಾ ಇದ್ದೀನಿ, ಬನ್ನಿ ಹೋಗೋಣ ನೀರು ಹಿಡ್ಕೊಂಡು. ಸೊ ಗೈಸ್, ಈಗ ಡೋರ್ ಹಾಕೋರು ಬರ್ತಾರಂತೆ. ಸೊ ಸ್ಲೈಡಿಂಗ್ ಡೋರ್ ಹಾಕ್ಸ್ತಾಯಿದ್ದೀವಿ, ಡೋರ್ ಹಾಕೋರು ಬರ್ತಾರೆ. ಸೊ ಹಾಗಾಗಿ ಈಗ ನಾನು ಹೋಗಬೇಕು, ಫ್ರೆಶಪ್ ಆಗೋಣ. ಫಸ್ಟು ಫ್ರೆಶಪ್ ಹೋಗೋಣ. ಸೊ ಗೈಸ್, ಈಗ ರೆಡಿ ಆಗಾಯಿತು. ಸೊ ನೋಡ್ರಿ, ನಮ್ಮ ಹುಚ್ಚಿ ಇಲ್ಲೇ ಅವಳೆ, ಹುಚ್ಚುಮಾರಿ ಇಲ್ಲೇ ಅವಳೆ. ನಮ್ಮ ಸೋನ ಇಲ್ಲಿ ಆರಾಮಾಗಿ ಬಿದ್ದವಳು, ಬೆಳಗ್ಗೆಯಿಂದ ಎದ್ದು ಬಂದೇ ಇಲ್ಲ. ಸೊ ಈಗ ನಾನು ರೆಡಿಯಾಗಿ ಆಫೀಸ್ ಕಡೆ ಹೋಗಬೇಕು. ಆಫೀಸಿಗೆ ಡೋರ್ ಹಾಕ್ಲಿಕ್ಕೆ ಬಂದವ್ರೆ. ನೀನು ಎಲ್ಲಿಗೆ ಬರ್ತೀಯ? ವಾಣೆಗೆ ಬಾ. ಸೊ ಈಗ ಬನ್ನಿ ನಾಷ್ಟ ಮಾಡ್ಕೊಂಡು ಆಫೀಸ್ ಕಡೆ ಹೋಗೋಣ. ಸೊ ಗಾಯ್ಸ್, ಆಫೀಸಿಗೆ ಡೋರ್ ಹಾಕೋರು ಬಂದು ಆಲ್ರೆಡಿ ಕಾಯ್ತಾ ಇದ್ದಾರೆ. ಸೊ ನಾನು ಅವಾಗಿಂದ ನಾಷ್ಟ ಮಾಡ್ಕೊಂಡು ಕೂತಿದ್ದೆ. ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಬನ್ನಿ ಬೇಗ ಹೋಗುವ, ಟೈಮ್ ಆಗಿದೆ. ಪಾಪ ಅವ್ರು ಅವಾಗಿಂದ ಬಂದು ಕಾಯ್ತವ್ರೆ. ಬನ್ನಿ ಹೋಗೋಣ. ನನ್ನ ಗಾಡಿ ಬೇರೆ ಇಲ್ಲ, ಗ್ಯಾರೇಜಲ್ಲಿ ಐತೆ, ಸರ್ವಿಸಿಗೆ ಬಿಟ್ಟಿದ್ದೀನಿ. ಸೊ ಹಾಗಾಗಿ ಲೇಟ್ ಆಗುತ್ತೆ. ಬನ್ನಿ ಹೋಗೋಣ. ಸೊ ಗೈಸ್, ಈಗ ಡೋರ್ ವರ್ಕ್ ನಡೀತಾ ಇದೆ. ಸೊ ಅಣ್ಣ ವರ್ಕ್ ಮಾಡ್ತಾವ್ರೆ. ಸೊ ಡೋರ್ ವರ್ಕ್ ನಡೀತಾ ಇದೆ. ಸೊ ಹಾಗಾಗಿ ಇಲ್ಲಿ ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ. ಡೋರ್ ಹಾಕ್ತಾಯಿದ್ದಾರೆ, ಸ್ಲೈಡಿಂಗ್ ಡೋರ್ ಹಾಕ್ಸ್ತಾ ಇದ್ದೀವಿ. ಸ್ಲೈಡಿಂಗ್ ಡೋರ್ ಹಾಕ್ಸಿದ್ರೆ ಏನಾದರೂ ಎಮರ್ಜೆನ್ಸಿಗೆ ಅಲ್ಲ ಆರಾಮಾಗಿ ಮುಚ್ಕೊಂಡು ಹೋಗ್ಬೋದು. ಮಧ್ಯಾಹ್ನ ಏನಾದರೂ ಊಟಕ್ಕೆ ಹೋಗ್ಬೇಕಂದ್ರೆ ಆರಾಮಾಗಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಶಟ್ರ್ ಎಳ್ದು ಮತ್ತೆ ನಮ್ಮ ಅಕ್ಕ ಬೇರೆ ಕೊಡಲಿ, ಅವಳನ್ನೇ ಆಫೀಸ್ಗೆ ಆಫೀಸ್ ಕ್ಲೀನರಾಗಿ ಅವಳನ್ನೇ ಹಾಕ್ಕೊತಾ ಇದ್ದೀವಿ. ನಮ್ಮ ಅಕ್ಕ ಬೇರೆ ಕೊಡಲಿ, ಅವಳಿಗೆ ಇಟಕ್ಸಲ್ವಲ್ಲ, ಅದಕ್ಕಾಗಿ ಸ್ಲೈಡಿಂಗ್ ಡೋರ್ ಮಾಡಿಸ್ತಾ ಇದ್ದೀವಿ. ಈ ವಿಡಿಯೋ ನಮ್ಮ ಅಕ್ಕ ನೋಡಿದ್ರೆ ತಿತ್ತಿ ಮಾಡ್ತಾಳೆ. ಸ್ಲೈಡಿಂಗ್ ಡೋರ್ ಅಣ್ಣ ಸ್ಲೈಡಿಂಗ್ ಡೋರ್ ಹಾಕ್ತವ್ರೆ, ನಾನು ಕಾಯ್ತಾ ಇದ್ದೀನಿ. ಸೊ ಗೈಸ್, ಈಗ ಡೋರ್ ಕಂಪ್ಲೀಟ್ ಆಗ್ತಾ ಬರ್ತೈತೆ. ಇನ್ನು ಇದು ಟೇಬಲ್ ಚೇರ್ ಎಲ್ಲ ಬರ್ತೈತಂತೆ. ಪೋಟರ್ ಮಾಡೋರು ನಾವಪ್ಪ, ಇವಾಗ ಟೇಬಲ್ ಚೇರ್ ಎಲ್ಲ ಪೋಟರ್ ಮಾಡೋರೆ. ಸೊ ಅದನ್ನು ಬರ್ತದೆ, ಈಗ ಅದನ್ನು ಇಳಿಸ್ಕೊಬೇಕು. ಸೊ ಇಳಿಸ್ಕೊಂಡು ಸೆಟ್ ಮಾಡಿ ನೋಡ್ತೀನಿ ಯಾವ ಥರ ಕಾಣುತ್ತೆ. ಆಮೇಲೆ ವಾಲ್ಗೆ ಇನ್ನೂ ಇದೇ ಆಗಿಲ್ಲ, ಅವ್ರೇನು ರೆಸ್ಪಾಂಡೇ ಮಾಡ್ತಾಯಿಲ್ಲ ಅಂತ ಹೇಳಿದ್ರು ನಮ್ಮಪ್ಪ. ಇದಕ್ಕೆ ಮಾಡ್ಸಂಗಿದ್ರೆ ಮಾಡಿಸಿಲ್ಲ, ನನಗೆ ಹೇಳು ಮಾಡಿಸ್ತೀನಿ ಅಂತ ಹೇಳಿದೆ. ಅವತ್ತು ಹೇಳಿದೆ, ನಮ್ಮ ಅಪ್ಪಂಗೆ ಹೇಳಿದೆ ಅವತ್ತು ಮಾಡಿಸ್ತೀನಿ ಬಿಡಪ್ಪ ಅಂತ. ಕೇಳಲಿಲ್ಲ, ಮಾಡಿಸ್ಕೊಳ್ಳಿ ಅಂತ ಸುಮ್ಮಿದ್ದೀನಿ. ಸರಿ ಆಯಿತು ಗೈಸ್, ಇವಾಗ ಚೇರು ಟೇಬಲ್ ಎಲ್ಲ ಬರುತ್ತಂತೆ, ನೋಡೋಣ ಬನ್ನಿ. ಸೊ ಗೈಸ್, ಈಗ ಟೇಬಲ್ ಚೇರ್ ಎಲ್ಲ ಬಂದಿದೆ. ಸೊ ನೋಡ್ಬೋದು, ಟೇಬಲ್ 2 ಚೇರ್ಗಳು ಎಲ್ಲ ಫುಲ್ಲು ಮೆಸ್ ಆಗಿದೆ. ಅದು ಡೋರೆಲ್ಲ ಹಾಕಿದ್ಮೇಲೆ ನೀಟಾಗಿ ಹೊರಗಡೆ ಎತ್ತಿಡಬೇಕು. ಫಸ್ಟಿಂದ ಕ್ಲೀನ್ ಮಾಡಬೇಕೀಗ. ಸೊ ಗಾಯ್ಸ್, ಈಗ ಟೇಬಲ್ ಎಲ್ಲ ಇಳಿಸಾಗೈತೆ, ಆರಾಮಾಗಿ ಕೂತಿದ್ದೀವಿ ಹಿಂಗೆ. ಬಾಕ್ಸ್ ಇದಾ ಮೈಕು ಕನೆಕ್ಟರು 1800. ಸೊ ಗಾಯ್ಸ್,
ಅದು ಟೇಬಲ್ ಕರೆಕ್ಟಾಗಿ ಕುತ್ಕೋತಾ ಇಲ್ಲ, ಅದಕ್ಕೆ ಮಧ್ಯದ ಬುಷ್ ಬಿಚ್ಚೋಣ ಅಂತೇಳಿ ಸ್ಕೂಟರ್ ತರಕ್ಕೆ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಬನ್ನಿ ಬನ್ನಿ ಹೋಗೋಣ. ಹಾಂ ಹ್ಞೂ ಹ್ಞೂ ನನಗೆ ಹೇಳ್ತಾರಲ್ಲ ತಂದಿದ್ದು ನನ್ನ ಮಗದ್ದು ಸ್ವಲ್ಪ ಲೈಟ್ ಆಗೈತೆ ಏ ಅದು ಯೂಸ್ ಮಾಡ್ತಾ ಸರಿ ಹೋಗ್ಬೋದು. ಸೊ ಗೈಸ್, ಈಗ ನಮ್ಮ ಆಫೀಸು ರೆಡಿ ಆಗಿದೆ. ಸೊ ನೋಡ್ಬೋದು ನೀವು, ಇಲ್ಲಿ ಚೇರ್ ಬರುತ್ತೆ, ಇಲ್ಲಿ ಟೇಬಲ್ಲು, ಅಲ್ಲಿ 3 ಚೇರ್ ಹಾಕಿದ್ದೀವಿ, ಅಲ್ಲೊಂದು ಚೇರು ಟೇಬಲ್ಲು. ಇಲ್ಲಿ ಆಫೀಸ್ ಕೆಲಸದೋಳು ಇರ್ತಾಳೆ, ಇಲ್ಲಿ ಆಫೀಸ್ ಕೆಲಸದೋಳು. ಅಲ್ಲಿ ದೇವ್ರ ಮನೆ ಬರುತ್ತೆ, ಇಲ್ಲಿ ನಾನು ಕೂತ್ಕೋತೀನಿ. ಸೊ ಇಲ್ಲಿ ಕಸ್ಟಮರ್ಗೆ. ಸೊ ಬನ್ನಿ ಹೊರಡುವ ಈಗ ಮನೆಗೆ. ನೆಕ್ಸ್ಟು ಇನ್ನು ಸ್ಟಿಕರಿಂಗ್ ಕೆಲಸ ಐತೆ, ಫ್ಯಾನ್ ಫಿಟ್ ಮಾಡಿಸ್ಬೇಕು, ಇನ್ನು ದೇವ್ರಿಗೆ ಫೋಟೋ ತರಬೇಕು. ಒಟ್ಟಿನಲ್ಲಿ ಶನಿವಾರಗಳೆಲ್ಲ ರೆಡಿ ಇರಬೇಕು. ಮತ್ತು ಭಾನುವಾರ ಎಲ್ಲ ಕಂಪ್ಲೀಟ್ ಕೆಲಸ ಆಗುತ್ತೆ. ಭಾನುವಾರ ಓಪನಿಂಗು ಇದೆ. ಕೆಲಸ ಎಲ್ಲ ಆಗೈತಿ. ಈಗ ಮನೆಗೆ ಹೋಗಿ ಊಟ ಮಾಡಿ ಮನಿಕೊಬೇಕು. ಬನ್ನಿ ಹೋಗೋಣ. ಗಾಡಿ ಇಲ್ದಿರ ಹೆಂಗಾಗ್ಬಿಟ್ಟಿದ್ದು ಗೊತ್ತಾ? ಎಲ್ಲಾದ್ರೂ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ, ಇವಾಗ ಸಂಜೆ ಗಾಡಿ ಇಸ್ಕೊಂಬರ್ಬೇಕು. ಮೊನ್ನೆ ಕೊಟ್ಟಿದ್ದು. ಸೊ ಸರ್ವಿಸ್ ಆಗೈತೆ, ಹೋಗಿ ಇಸ್ಕೊಂಬರ್ಬೇಕು, ಸಂಜೆ ಹೋಗ್ಬೇಕು. ಬನ್ನಿ ಹೋಗುವ. ಸೊ ಗಾಯ್ಸ್, ಈಗ ಒಂದು ಪವರ್ ನ್ಯಾಪ್ ತಗೊಂಡು ನಾನು ನಮ್ಮ ಅಪ್ಪ ಎಲ್ಲ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ಏನಪ್ಪ ಸಮಾಚಾರ? ಬನ್ನಿ ಹೋಗುವ ಅಂತ ಕೊಡ್ರಿ ವಾಟರ್ ಬಾಟ್ಲು. ಈಗ ನಾನು ನಮ್ಮ ಅಪ್ಪನ ಅಲ್ಲಿ ಎದಾಕ್ಬಿಟ್ಟು ಸ್ಪ್ಲೆಂಡರ್ ಬಾಡಿ ಎತ್ಕೊಂಡ್ಬರ್ತಾರೆ. ನಾನೀಗ ಜುಬ್ಡರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ಬ್ಯಾನರ್ ಅಂಗಡಿ ಹೋಗ್ಬೇಕು, ನಾನು ನೇಮ್ ಬೋರ್ಡ್ ಮಾಡಿಸ್ಬೇಕು. ಅದಾದಮೇಲೆ ಏನಪ್ಪ ಸ್ಟಿಕ್ಕರಿಂಗ್ ಅಪ್ ಮಾಡಿಸ್ಬೇಕು. ಸೊ ಬನ್ನಿ, ಟೈಮ್ ಇಲ್ಲ. ಭಾನುವಾರವೇ ಓಪನಿಂಗು. ಇನ್ನು 2 ದಿವಸದಲ್ಲಿ ಎಲ್ಲ ರೆಡಿ ಮಾಡಬೇಕಿನ್ನು. ಬನ್ನಿ, ಟೈಮೇ ಇಲ್ಲ. ಹೋಗೋಣ. ಸೊ ಗಾಯ್ಸ್, ಈಗ ನಾನು ಮನೆಗೆ ಹೊರಟಿದ್ದೀನಿ. ಯಾಕಂತಂದರೆ ಬ್ಯಾನರ್ ಎಲ್ಲ ರೆಡಿ ಇದೆ. ರೆಡಿ ಮಾಡಿಸ್ಬೇಕು. ರೆಡಿ ಆಗಿಲ್ಲ, ರೆಡಿಗೆ ಹೇಳ್ಬಿಟ್ಟು ಬಂದಿದ್ದೀನಿ. ನಾನು ಕುತ್ಕೊಂಡು ಡಿಸೈನ್ ರೆಡಿ ಮಾಡಿ ಅದನ್ನು ಅವರು ಕಳಿಸಿ, ಅದಾದಮೇಲೆ ಮಿಕ್ಕಿದ ಕೆಲಸ ಅವ್ರು ಬಂದು ಸ್ಟಿಕ್ಕರಿಂಗ್ ಎಲ್ಲ ಅಂಟಿಸಿ ಹೋಗಿ ಬೋರ್ಡ್ ರೆಡಿ ಮಾಡಿ. ಸೊ ನಾನು 3D ಮಾಡ್ಸೋಣ ಅಂತಿದ್ದೀನಿ, ನೋಡುವ ಏನಾಗುತ್ತೆ ಅಂತ. ಸೊ ಗೈಸ್, ಈಗ ಆಫೀಸಿಗೆ ಬಂದು ಕೂತಿದ್ದೀನಿ. ಸೊ ಪ್ರಿಂಟಿಂಗ್ಗೆ ಸ್ಟಿಕ್ಕರಿಂಗ್ ಎಲ್ಲ ಮೆಜರ್ಮೆಂಟ್ ಎಲ್ಲ ತಗೊಂಡು ಹೋಗಿ ಕೊಟ್ಟು ಡಿಸೈನ್ ರೆಡಿ ಮಾಡ್ತಾಯಿದ್ದೀನಿ. ಡಿಸೈನ್ ರೆಡಿ ಮಾಡಬೇಕಿನ್ನು. ಡಿಸೈನ್ ರೆಡಿ ಮಾಡಿ ನಾಳೆ ಅಷ್ಟರಲ್ಲಿ ಡಿಸೈನ್ ಎಲ್ಲ ಫೈನಲೈಸ್ ಮಾಡಿ ಎಲ್ಲ ಬಂದು ಎಲ್ಲ ರೆಡಿ ಆಗಬೇಕು, ಸ್ಟಿಕ್ಕರಿಂಗ್ ಎಲ್ಲ. ಸೊ ಬನ್ನಿ, ಕುತ್ಕೊಂಡು ಬೇಜಾನ್ ಕೆಲಸ ಐತೆ. ಎಡಿಟಿಂಗ್ ಮಾಡೋದು, ಈಗ ಕುತ್ಕೊಂಡು ಫುಲ್ ಎಡಿಟ್ ಮಾಡಬೇಕೀಗ. ಇದು ಸ್ಟಿಕ್ಕರ್ಸು ಮಾಡೋಣ. ಸೊ ಗಾಯ್ಸ್, ಈಗ ನಾನು ಗಿಟ್ಟ ಎಲ್ಲ ತೊಗೊಂಡು ಕ್ಲ್ಯಾಂಪ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಈಗ ಎಲೆಕ್ಟ್ರಿಷಿಯನ್ ಅವರು ಬರ್ತೀನಿ ಅಂದವ್ರೆ. ಸೊ 2 ಲೈಟು, 1 ಫ್ಯಾನು, ಸ್ವಿಚ್ ಬೋರ್ಡ್ಸು, ಈಚ್ ಕಡೆ 1 ಲೈಟು, ಎಲ್ಲ ಕಡೆ ಎಲ್ಲ ಕೆಲಸ ಮಾಡಿಸೋದಿದೆ. ಅದಾದಮೇಲೆ ವಿ ಆರ್ ವೇಟಿಂಗ್ ಫಾರ್ ದೆಮ್. ಸೊ ಇವತ್ತು ನೈಟ್ ಕೆಲಸ ಮಾಡ್ತಾರಂಥವ್ರು. ಸೊ ಆಲ್ರೆಡಿ ಟೈಮ್ ಬರ್ತಾ 9:30 10 ಗಂಟೆ ಆಯ್ತು ಅವತ್ತು. ಸೊ ಬನ್ನಿ. ಸೊ ಗೈಸ್, ಈಗ ಎಲೆಕ್ಟ್ರಿಷಿಯನ್ ಅವ್ರು ಬರ್ತೀನಿ ಅಂತೇಳಿ ಆಟ ಆಡಿಸ್ತಾನೆ ಅವರೇ, ಇನ್ನೂ ಬಂದಿಲ್ಲ. ನಾವು 8 ಗಂಟೆಗೆ ಹೇಳಿದ್ದು. ಸೊ ಈಗ ಆಲ್ರೆಡಿ 10 ಗಂಟೆ ಆಗ್ತಾ ಬಂತು. ಇಲ್ಲ, 8 ಗಂಟೆಗೆ 8:30 ಹೇಳಿದ್ದು.
ಸೊ ಬರ್ತೀನಿ ಅಂತ ಇದ್ದಾರೆ. ಅವ್ರು ವೆಯ್ಟ್ ಮಾಡ್ತೀನಿ. ಸೇರೋದೇ ಲೇಟಾಗಿ ನಾವು, ನಮ್ಮದೇ ತಪ್ಪು. ಯಾಕಂದರೆ ದಿಢೀರ್ ಅಂತೆಲ್ಲ ಮಾಡ್ತಾಯಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಸೊ ಬಂದು ಅವ್ರು ವೆಯ್ಟ್ ಮಾಡಿ ಅವ್ರು ಬಂದಮೇಲೆ ಕೆಲಸ ಎಲ್ಲ ಮಾಡಿಸಿ ಮನೆಗೆ ಹೋಗಿ ಊಟ ಮಾಡಿ ಮನೆಗೆ ಕೊಡೋದು ಎಷ್ಟು ಗೊತ್ತಿಲ್ಲ. ಇಲ್ಲ ಹೊಟ್ಟೆ ಎಷ್ಟೈತೆ. ಇವ್ರನ್ನ ಇಲ್ಲಿ ಕೆಲ್ಸಕ್ಕೆ ಬಿಟ್ಬಿಟ್ಟು ಫಸ್ಟು ಮನೆಗೆ ಹೋಗಿ ಊಟ ಮಾಡ್ಬೇಕು ನಾನು. ಬನ್ನಿ ಹೋಗುವ. ಸೊ ಅವ್ರಿಗೋಸ್ಕರ ವೇಟಿಂಗ್ ಕಾಯ್ತಾ ಇದ್ದೀನಿ. ಸೊ ಗೈಸ್, ಈಗ ಎಲೆಕ್ಟ್ರಿಷಿಯನ್ ಅವ್ರು ಬಂದಿದ್ದಾರೆ. ಸೊ ಅವ್ರನ್ನ ಇವಾಗ ಬಿಟ್ಟು ನಾನು ಮನೆ ಕಡೆ ಹೋಗ್ತಾಯಿದ್ದೀನಿ. ಊಟ ಮಾಡಿಕೊಂಡು ಬರೋಣ. ಬನ್ನಿ ಮನೆಗೆ ಹೋಗಿ ಒಂದು ಆಫೀಸ್ಗೆ ಎತ್ಕೊಂಡು ಊಟ ಮಾಡಿಕೊಂಡು ಮತ್ತೆ ವಾಪಸ್ ಬರಬೇಕು, ಬರೋಣ. ಸೊ ಗೈಸ್, ಈಗ ಮನೆಗೆ ಬಂದಿದ್ದೀನಿ. ಏನಿಂದು ಓಕೆ, ಈಗ ಮನೆಗೆ ಬಂದಿದ್ದೀನಿ. ಬನ್ನಿ ಊಟ ಮಾಡ್ಕೊಂಡು ಹೋಗುವ. ನಮ್ಮ ಅಕ್ಕ ಎಮ್ಮೆ ಇಲ್ಲೇ ಮನ್ಗೋಳೆ. ವಾಟ್ ಈಸ್ ಅಡುಗೆ ಟುಡೇ? ಸೊ ತರಕಾರಿ, ಸಾಂಬಾರು, ಅನ್ನ. ಮುದ್ದೆಗಿದೇನಿಲ್ವಾ? ಆಲ್ರೆಡಿ ಟೈಮು 11 ಗಂಟೆ ಆಗ್ತಾ ಬಂತು, ಬಟ್ ಇನ್ನು ಕೆಲಸ ನಡೀತಾ ಇದೆ. ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಫೈನಲ್ ಔಟ್ಪುಟ್ ಹಾಕ್ತೀನಿ ನೋಡಿ. ಸೊ ಗೈಸ್, ಇನ್ನು ಕೆಲಸ ನಡೀತಾ ಇದೆ. ಸೊ ಬನ್ನಿ, ನಾವು ಹಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಗೈಸ್, ಈಗ ಮನೆಗೆ ಬಂದೆ. ಸೊ ಟೈಮ್ ಆಲ್ರೆಡಿ 11 ಗಂಟೆ ಆಗೈತೆ. ಸೊ ಇನ್ನೂ ಎಲೆಕ್ಟ್ರಿಷಿಯನ್ ವರ್ಕ್ ಇತ್ತು, ಯಾಕಂದರೆ ಸ್ವಲ್ಪ ಅವರು ಐಟಮ್ ತಂದಿರಲಿಲ್ಲ. ಹಾಗಾಗಿ ಅವರು ಮನೆಗೆ ಹೋದ್ರು, ಊಟ ಮಾಡಿಲ್ಲ ಅಂದರು. ಸರಿ ಆಯಿತು ಸರ್, ಬೆಳಗ್ಗೆ ಬಂದು ಮಾಡ್ಕೊಳ್ಳಿ ಅಂತ ಹೇಳ್ದು. ಸೊ ಹಾಗಾಗಿ ಅವರು ಮನೆಗೆ ಹೋದರು, ನಾನು ಅಪ್ಪ ಮನೆಗೆ ಬಂದ್ವಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ. ಸೊ ಯಾರ್ಯಾರು ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ನಿಮ್ಮ ಮಿಥುನ್ ಗೌಡ್ರು. ಟಾಟಾ, ಟೇಕ್ ಕೇರ್, ಬೈ ಬಾಯ್, ಲಾಟ್ಸ್ ಆಫ್ ಲವ್.